ವಿಪಕ್ಷ ನಾಯಕ ಆರ್ ಅಶೋಕ್ ಸಿಲ್ಕ್ ಬೋರ್ಡ್ಗೆ ಭೇಟಿ ಕೊಟ್ಟಿದ್ದಾರೆ. ಮಳೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಆರ್ ಅಶೋಕ್ ಸಿಲ್ಕ್ ಬೋರ್ಡ್ ಸುತ್ತಮುತ್ತ ಏನು ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಹಾನಿಯಾಗಿದೆ ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಿನ್ನೆಷ್ಟೇ ಅಲ್ಲ, ಇವತ್ತು ಕೂಡ ಸಿಲ್ಕ್ ಬೋರ್ಡ್ನಲ್ಲಿ ಮಳೆಯಿಂದಾಗಿ ಅಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ವಾಹನಗಳ ಮೂವ್ಮೆಂಟೇ ಇಲ್ಲದಂತೆ ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನು ಅಕ್ಕಪಕ್ಕದ ಜನವಸತಿ ಪ್ರದೇಶಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡಿತ್ತು. ಬಿವೈ ವಿಜೇಂದ್ರ ಕೂಡ ಇದ್ದಾರೆ. ಬಿವೈ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಛಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್ ವಿಪಕ್ಷ ನಾಯಕರ ಪಡೆ ಭೇಟಿ ಕೊಡ್ತಾ ಇದೆ. ಈ ರೀತಿ ಮಳೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದೆ. ಯಾವ ರೀತಿ ಕಸದ ಗುಡ್ಡೆ ತೇಲ್ಕೊಂಡು ಬಂದು ಬಿದ್ದಿದೆ, ತಿಪ್ಪೆ ಗುಡ್ಡೆ ತೇಲ್ಕೊಂಡು ಬಂದು ಬಿದ್ದಿದೆ. ಅಲ್ಲಿ ತೆರವು ಮಾಡಿ ಆ ರಾಜಕಾಲುವೆಯನ್ನ ಸ್ವಲ್ಪ ತೆರವು ಮಾಡಿ ನೀರು ಹರಿದು ಹೋಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಿಕೆ ರಾಮಮೂರ್ತಿ ಕೂಡ ಇದ್ದಾರೆ. ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರಲ್ಲಿದ್ದಾರೆ. ರಾಜಕಾಲುವೆ ಗೋಡೆಯನ್ನ ಸ್ವಲ್ಪ ಒಡೆದು ಅಲ್ಲಿ ನೀರು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿ. ಸಿಕ್ಕಾಪಟ್ಟೆ ಅವಾಂತರ ಆಗಿದೆ. ಅಲ್ಲಿ ಸಿಕ್ಕಾಪಟ್ಟೆ ಅವಾಂತರ ಆಗಿದೆ. ಮಳೆ ನೀರು ಹೋಗಕ್ಕೆ ಜಾಗನೇ ಇಲ್ಲ. ಅದನ್ನ ವ್ಯವಸ್ಥೆ ಮಾಡಿ ಮಳೆ ನೀರು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈಗ ನೀರು ಇಳಿದಿರೋ ಪ್ರದೇಶಗಳಂತೂ ತೀರಾ ಗಬ್ಬಾಗಿದೆ. ಈಗ ಅಲ್ಲಿ ಫ್ಯೂಮಿಗೇಷನ್ ಎಲ್ಲ ಮಾಡಬೇಕಾಗುತ್ತೆ. ನೋಡಿ, ಕಾಲುವೆಯಿಂದ ಕಸ ಎತ್ತಿ ಹಾಕಿರೋದು ನೋಡ್ಲಿಕ್ಕೆ ಹೇಸಿಗೆ ಆಗುತ್ತೆ. ಅಷ್ಟರ ಮಟ್ಟಿಗೆ ಅಷ್ಟು ಸಿಲ್ಟು ಮತ್ತೆ ಬ್ಲಾಕೇಡ್ ತುಂಬಿಕೊಂಡಿತ್ತು. ಇದನ್ನೆಲ್ಲ ಬೇಸಿಗೆಯಲ್ಲಿ ಕ್ಲಿಯರ್ ಮಾಡಬೇಕಿತ್ತಲ್ವಾ? ಬೇಸಿಗೆಯಲ್ಲಿ ಈ ಕಾಲುವೆಗಳನ್ನ ಕ್ಲಿಯರ್ ಮಾಡೋದ್ ಬಿಟ್ಟು ಈಗ ಯುದ್ಧಕಾಲ ಶಸ್ತ್ರಾಭ್ಯಾಸ ಅನ್ನಂಗೆ ಮಳೆ ಸುರಿದು ಕೊಚ್ಕೊಂಡು ಹೋಗ್ತಾ ಇರುವಾಗ ಈಗ ಜೆಸಿಬಿ ಇಟ್ಕೊಂಡು ಬರ್ತಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಅವರ ಟೀಮ್ ಈಗ ಈ ಜಾಗಗಳಿಗೆ ಭೇಟಿಯನ್ನು ಕೊಡ್ತಾ ಇದೆ. ನೋಡ್ತಾ ಇದೀವಿ ದೃಶ್ಯಗಳಲ್ಲಿ ಇಡೀ ಬಿಜೆಪಿ ಪಡೆ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬಿವೈ ವಿಜೇಂದ್ರ ಸೇರಿದಂತೆ ಜಯನಗರ ಶಾಸಕ ಸಿಕೆ ರಾಮಮೂರ್ತಿ ಸೇರಿದಂತೆ ಅನೇಕ ಮುಖಂಡರು ಈಗ ಈ ನೆರೆ ಪೀಡಿತ ಪ್ರದೇಶಗಳಿಗೆ, ಅಂದ್ರೆ ಬೆಂಗಳೂರಲ್ಲಿ ಸಾಮಾನ್ಯ ಮಳೆಯೂ ಕೂಡ ನೆರೆಯನ್ನು ಉಂಟು ಮಾಡುತ್ತೆ, ಆ ತರದ ಒಂದು ಮಳೆ ನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಿಲ್ಕ್ ಬೋರ್ಡ್ ಹತ್ರ ಇರುವಂತಹ ಅಕ್ಕಪಕ್ಕದ ಪ್ರದೇಶಗಳಿಗೆ ಆರ್ ಅಶೋಕ್ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ರಾಜಕಾಲುವೆ ಹತ್ರ ಏನ್ ಪರಿಸ್ಥಿತಿ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲೂ ಕೂಡ ನೀರು ಸಿಕ್ಕಾಪಟ್ಟೆ ನಿಂತು ಜನಕ್ಕೆ ಕೂಡ ತೊಂದರೆ ಆಗಿದೆ. ಹಾವು ಚೇಳು ಎಲ್ಲ ಮನೆ ಒಳಗಡೆ ಬಂದಿದೆ. ಅಲ್ಲೂ ಹೋಗ್ತಾರ, ಕಾದು ನೋಡಬೇಕಾಗಿದೆ. ಈಗ ಸುತ್ತಮುತ್ತಲ ಪ್ರದೇಶಗಳನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಆರ್ ಅಶೋಕ್. ಪ್ರಶ್ನೆ ಏನಂತಂದ್ರೆ, ವಂಡರ್ಫುಲ್, ಈ ತರ ಆದಾಗ ವಿಪಕ್ಷ ಆಕ್ಟಿವ್ ಆಗಿ ಹೋಗಿ ಅಲ್ಲಿ ನೋಡ್ತಾ ಇದ್ದೀರಿ, ಸರ್ಕಾರಕ್ಕೆ ತರಾಟೆ ತಗೋತೀರಿ, ದಟ್ಸ್ ಫೈನ್. ಬಟ್ ನೀವು ಇದೇ ಕೆಲಸನ 1 ತಿಂಗಳು ಮುಂಚೆ ಮಾಡಿದ್ರೆ, 2 ತಿಂಗಳು ಮುಂಚೆ ಮಾಡಿದ್ರೆ, ಯಾಕೆ ರಾಜಕಾಲುವೆಗಳ ಹೂಳೆತ್ತಿಲ್ಲ? ಯಾಕೆ ರಾಜಕಾಲುವೆಗಳು ಹಿಂಗೆ ಬಿದ್ದಿದ್ದಾವೆ? ಇಷ್ಟು ಮಳೆ ಬಂದರೆ ಬೆಂಗಳೂರಿಗೆ ಹವಾಮಾನ ಇಲಾಖೆ ರಿಪೋರ್ಟ್ ಕೊಡ್ತಲ್ಲ, ಈ ತರ ಮಹಾ ಮಳೆ ಆಗುತ್ತೆ ಬೆಂಗಳೂರಲ್ಲಿ ಅಂತ. ನಿಮ್ಗೆ ನಿಜವಾಗ್ಲೂ ಜನಪರ ಕಾಳಜಿ ಇದ್ದಿದ್ದೇ ಆಗಿದ್ರೆ, ಬರೀ ಪ್ರಚಾರಕ್ಕಷ್ಟೇ ಅಲ್ಲದೆ ನಿಜವಾಗ್ಲೂ ನಿಮ್ಗೆ ಜನಪರ ಕಾಳಜಿ ಇದ್ದಿದ್ದೇ ಆಗಿದ್ರೆ ನೀವು ಆ ಟೈಮಲ್ಲೇ ಸರ್ಕಾರವನ್ನ ಬಡದೆಚ್ಚರಿಸಬೇಕಾಗಿತ್ತು. ರಾಜಕಾಲುವೆಗಳನ್ನ ಸ್ವಚ್ಛ ಮಾಡಿ ಮಳೆಗೆ ಸಿದ್ಧರಾಗಿ, ಮಳೆಗೆ ನಿಮ್ಮ ಸಿದ್ಧತೆ ಏನು ಅಂತ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಆ ಟೈಮಲ್ಲಿ. ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಮುಖಂಡರು ನೆರೆ ಪೀಡಿತ ಪ್ರದೇಶಗಳಿಗೆ, ಮಳೆ ಹಾನಿಗೊಳಗಾದ ಜಾಗಗಳಿಗೆ ಈಗ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿನ ಸ್ಥಳೀಯರು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಅಲ್ಲಿ ಮೆಟ್ರೋ ಕಾಮಗಾರಿ ಪಕ್ಕದಲ್ಲಿ ಎಷ್ಟು ಅನಾಹುತ ಆಗಿದೆ ನೋಡಿ, ಎಷ್ಟೊಂದು ವಸ್ತುಗಳು ತೊಂದರೆಗೆ ಈಡಾಗಿರುವಂತದ್ದು, ಅಲ್ಲಿ ಸುತ್ತಮುತ್ತ ಪ್ರದೇಶಗಳು ಹಾನಿಗೀಡಾಗಿರುವಂತದ್ದು, ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಕ್ಯಾಮೆರಾಗಳೆದುರು ವೀಕ್ಷಣೆ ಮಾಡ್ತೀರಾ, ದಟ್ಸ್ ಫೈನ್, ನಥಿಂಗ್ ರಾಂಗ್ ಇನ್ ಇಟ್. ಬಟ್
ಮುಂಚೆನೆ ಈಗ ಬೇಸಿಗೆಯಲ್ಲೇ ಫೆಬ್ರವರಿಯಲ್ಲೇ ನಿಮ್ಗೆ ಗೊತ್ತಾಗಬೇಕಾಗಿತ್ತು. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳು ಮಳೆಗೆ ಸಿದ್ಧತೆ ಏನು ಅನ್ನೋ ಪ್ರಶ್ನೆಯನ್ನ ನೀವು ಸರ್ಕಾರದ ಕೊರಳಪಟ್ಟಿ ಹಿಡಿದು ಕೇಳಬೇಕಾಗಿತ್ತು, ಪದೇ ಪದೇ ಕೇಳಬೇಕಾಗಿತ್ತು. ಯಾಕೆ ಮಳೆಗೆ ಸಿದ್ಧತೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಆಗಿರ್ತಕ್ಕಂಥ ಮಳೆ ಹಾನಿ ಪ್ರದೇಶಗಳು ಏನಿದೆ, ಈ ಮಳೆ ಹಾನಿ ಪ್ರದೇಶಗಳ ಬಗ್ಗೆ ವಸ್ತುಸ್ಥಿತಿಯನ್ನ ಅರಿಯೋದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಹಾಗೆ PY ವಿಜೇಂದ್ರ, ಚಲವಾದಿ ನಾರಾಯಣಸ್ವಾಮಿ, ಹಾಗೆ ಬೊಮ್ಮನಹಳ್ಳಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರ ಟೀಮ್ ಇವತ್ತು ಈ ಒಂದು ಜಂಕ್ಷನ್ಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಆಗಿರ್ತಕ್ಕಂಥ ಮಳೆ ಹಾನಿ ಪ್ರದೇಶಗಳು ಏನಿದೆ, ಈ ಮಳೆ ಹಾನಿ ಪ್ರದೇಶಗಳ ಬಗ್ಗೆ ವಸ್ತುಸ್ಥಿತಿಯನ್ನ ಅರಿಯೋದಕ್ಕೋಸ್ಕರ ಇವತ್ತು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಹಾಗೇನೆ BY ವಿಜೇಂದ್ರ, ಚಲವಾದಿ ನಾರಾಯಣಸ್ವಾಮಿ, ಹಾಗೆ ಬೊಮ್ಮನಹಳ್ಳಿಯ ಶಾಸಕರಾದ ಸತೀಶ್ ರೆಡ್ಡಿ ಅವರ ನೇತೃತ್ವದ ಒಂದು ನಿಯೋಗ ಇವತ್ತು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಈ ನಿಯೋಗದಲ್ಲಿ ಈಗ ನಾವೇನು ಈಗ ಇರತಕ್ಕಂಥ ಪಾಯಿಂಟ್ ಏನಿದೆ, ಇದು ಸಿಲ್ಕ್ ಬೋರ್ಡ್ ನ ಜಂಕ್ಷನ್ ನ ಈ ಒಂದು ರಾಜಕಾಲುವೆ ಹಾದು ಹೋಗುವಂತಹ ಮಾರ್ಗ. ನೀವಿಲ್ಲಿ ಏನ್ ನೋಡ್ತಾ ಇದ್ರಿ, ಈ ಒಂದು ಇಟಾಚಿಯನ್ನ ತಂದು ನಿಲ್ಸಿದ್ದಾರೆ. ಇದು ಯಾಕೆ ನಿಲ್ಸಿದ್ದಾರೆ ಅಂತಂದ್ರೆ, ಈ ರಾಜಕಾಲುವೆ ಅಂಡರ್ ಪಾಸ್ ಏನಿದೆ ಗೊತ್ತಲ್ಲ, ಈ ಅಂಡರ್ ಪಾಸ್ ಕುಸ್ತಿರ್ತಕ್ಕಂಥದ್ದು. ಕುಸ್ತಿದೆ ಅಂತಂದ್ರೆ ಇಲ್ಲಿ ಒಂದಷ್ಟು ಕಾಮಗಾರಿ ನಡೀತಿರೋದು ಕಾರಣದಿಂದಾಗಿ ಮಳೆ ಕೂಡ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿಲ್ಲ. ಸೊ ಇದರ ಪರಿಣಾಮ ಈಗ ಮತ್ತೆ ಬ್ಲಾಕೇಜ್ ಆಗಿರ್ತಕ್ಕಂಥದ್ದು, ನೀರು ಸರಾಗವಾಗಿ ಹೋಗದೆ ಅನಾಹುತ ಆಗಿರ್ತಕ್ಕಂಥದ್ದು. ತಮಗೆ ಇಲ್ಲಿ ಇನ್ನೊಂದಷ್ಟು ಹಾಗೆ ವಿಜುವಲ್ಸ್ ಅನ್ನು ತೋರಿಸ್ತಾ ಹೋಗ್ತೇವೆ ನಾನು ನಿಮ್ಗೆ. ಇದೇ ಸಿಲ್ಕ್ ಬೋರ್ಡ್, ಏನು ನಾವು ರಾಜಕಾಲುವೆನ ನೋಡಿದ್ವಿ, ಈ ರಾಜಕಾಲುವೆ ಏನಿದೆ, ಈ ರಾಜಕಾಲುವೆಗೆ ನೀರು ಹಾದು ಹೋಗುವಂತಹ ಮಾರ್ಗ. ಇಲ್ಲಿ ಒಂದು ಡೈವರ್ಷನ್ ಇದೆ, ಈ ಅಂಡರ್ ಪಾಸ್ ನಲ್ಲಿ ಮೂಲಕ ಹೋಗುವಂತದ್ದು. ಈ ಡೈವರ್ಷನ್ ಏನಿದೆ, ಈ ಡೈವರ್ಷನ್ ನೀರೇ ಈಗ ನಾವು ಇಷ್ಟೊತ್ತು ತೋರಿಸಿದಂತ ವಿಜುವಲ್ಸ್ ಏನಿತ್ತು ಅಲ್ಲಿ ಹಾದು ಹೋಗುವಂತದ್ದು. ಅಲ್ಲಿ ಬ್ಲಾಕೇಜ್ ಆಗಿರ್ತಕ್ಕಂಥದ್ದು. ಕಾಮಗಾರಿ ಇನ್ನು ಸಂಪೂರ್ಣವಾಗಿ ಮುಗಿದಿಲ್ಲದ ಪರಿಣಾಮ ಅಲ್ಲಿ ನೀರು ತಡೆಯುತ್ತೆ. ಅಲ್ಲಿ ಹಾಗೇನೆ ಮುಂದೆ ಹೋಗಿ ಏನಾಗುತ್ತೆ, ಇಲ್ಲಿ ಜಾಮ್ ಆಗುವಂತದ್ದು ನೀರು. ಸೊ ಹೀಗಾಗಿ ಒಟ್ಟಾರೆಯಾಗಿ ಏನಾಗ್ತಾ ಇದೆ, ನೀರು ಸರಿಯಾಗಿ ಸರಾಗವಾಗಿ ಹೋಗ್ತಾ ಇಲ್ಲ. ಇದರ ಪರಿಣಾಮ ಮೇಲ್ಗಡೆಯಿಂದ ಅಂದ್ರೆ ಏರಿಯಾಗಳಲ್ಲಿ ಏನಿರುತ್ತೆ ಪ್ರದೇಶಗಳು, ಅಲ್ಲಿಂದ ವಸತಿ ಪ್ರದೇಶಗಳು, ಅಲ್ಲಿಂದ ಬರ್ತಕ್ಕಂಥ ನೀರೇನಿರುತ್ತೆ ಆ ನೀರು ಸರಾಗವಾಗಿ ಫ್ಲೋ ಆಗೋದಿಲ್ಲ. ಸೊ ಹೀಗಾಗಿ ಏನಾಗ್ತಾ ಇದೆ, ಒಟ್ಟಾರೆಯಾಗಿ ಎಲ್ಲಾ ಕಡೆಗೂ ಬ್ಲಾಕೇಜ್ ಆಗ್ತಾ ಇರೋದ್ರಿಂದಾಗಿ ಸರಾಗವಾಗಿ ನೀರು ಹರಿತಾ ಇಲ್ಲ. ಇದರ ಪರಿಣಾಮ ಇಡೀ ಏನು ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲೇ ಸಾಕಷ್ಟು ಮಳೆಯ ಅವಾಂತರಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆಗೆ ಆರ್ ಅಶೋಕ್ ಅವರು ಕೂಡ ಇದ್ದಾರೆ. ಆರ್ ಅಶೋಕ್ ಅವ್ರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇವೆ. ಸತೀಶ್ ರೆಡ್ಡಿ ಅವ್ರನ್ನ ಮಾತಾಡ್ತೇನೆ. ಸರ್, ತಮಗೆ ಚೆನ್ನಾಗಿ ಏರಿಯಾ ಚೆನ್ನಾಗಿ ಬಹಳ ಪರಿಚಯ ಇರ್ತಕ್ಕಂಥದ್ದು, ಯಾಕೆಂತಂದ್ರೆ ಸ್ಥಳೀಯ ಶಾಸಕರು ಕೂಡ. ಏನಾಗ್ತದೆ ಸರ್ ಇಲ್ಲಿ ಕಳೆದ 2 ವರ್ಷದಿಂದ ನಿರಂತರವಾಗಿ ಸರ್ಕಾರದಿಂದ ಬಿದ್ರೂ ಕೂಡ ಕೆಲಸ ಆಗ್ತಾ ಇಲ್ಲ, ಫಾಸ್ಟ್ ಆಗ್ತಾ ಇಲ್ಲ. ಮೆಟ್ರೋ ಇಂದ ಅಡೆತಡೆ ಆಗ್ತಾ ಇದೆ. ಮೆಟ್ರೋ ಇಂದ ಮತ್ತೆ ಈ ಭಾಗದಲ್ಲಿ ಏನು ಟ್ರಾಫಿಕ್ ಇದೆ, ಆ ಟ್ರಾಫಿಕ್ ಇಂದನೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ವರ್ಕ್ ಫಾಸ್ಟ್ ಆಗಬೇಕಾಗಿತ್ತು, ಅದನ್ನ 2 ವರ್ಷದಿಂದ ತುಂಬಾ ಸ್ಲೋ ಆಗಿ ಆಗ್ತಾ ಇದೆ. ಅಲ್ಲ, ಯಾವ್ದು ವರ್ಕೇ ಆಗ್ತಾ ಇಲ್ಲ ಈಗ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಜಂಕ್ಷನ್. ತಮಿಳುನಾಡಿಂದ ಬರುವಂತ ವೆಹಿಕಲ್ಸ್ ಮತ್ತೆ ಮಳೆ ನೀರು ಇದೆಲ್ಲ ಇಂಪಾರ್ಟೆಂಟ್ ಜಂಕ್ಷನ್. ಆದ್ರೆ ಎಲ್ಲೋ ಒಂದು ಕಡೆ ಇದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಆದ್ರಿಂದ ಈ ಸಮಸ್ಯೆಗಳು ಪದೇ ಪದೇ ನಮ್ಮ ಮುಂದೆ ಆಗ್ತಾ ಇದೆ. ಇದನ್ನ ಪೂರ್ತಿ ರೀಡಿಸೈನ್ ಮಾಡಿ ಅಂಡರ್ಗ್ರೌಂಡ್ ಟನಲ್, ವಾಟರ್ ಚಾನಲ್ ತರ ಮಾಡಿ, ಸಾಲ ಮೋಟರ್ ಟ್ರೈನ್ ಮಾಡಿ ತಗೊಂಡು ಹೋಗ್ಬೇಕು. ಅದನ್ನ ಅರ್ಧ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅನುದಾನನೂ ಇಲ್ಲ, ಮತ್ತೆ ಅವರು ಲಾಸ್ಟ್ ಟೈಮ್ ಪೇಮೆಂಟ್ ಕೊಟ್ಟಿಲ್ಲ ಅಂತ ಅರ್ಧ ಕೆಲಸ ನಿಲ್ಲಿಸಿದ್ದಾರೆ. ಅದನ್ನೇ ನಾನು ವಿಧಾನಸಭೆಯಲ್ಲಿ ಕೂಡ ಧ್ವನಿ ಎತ್ತಿದ್ದೆ. ಅದು ನಾವು ಧ್ವನಿ ಎತ್ತಿದ ಮೇಲೆ ಕೂಡ ಈ ಮಳೆ ಬಂದಾಗ್ಲೂ ಅನುಭವಿಸ್ತಾ ಇದೀವಿ. ಇದನ್ನೇ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ವಿ. ಹಾಗೆ ಈ ಕ್ಷೇತ್ರದಲ್ಲಿ ಸಾಕಷ್ಟು IT BTಗಳು ಕಂಪನಿಗಳು ಎಲ್ಲವೂ ಇರ್ತಕ್ಕಂಥದ್ದು ರಜೆ ಕೊಟ್ಟಿದ್ದಾರೆ. ಎಲ್ಲ ಈ ರೋಡ್ ಪೂರ್ತಿ ಜಾಮ್ ಆಗಿ ಎಲ್ಲ ರಜೆ ಕೊಟ್ಟಿದ್ದಾರೆ. ಕಂಪ್ಲೀಟ್ ಆಗಿ ಚೋಕ್ ಆಗಿದೆ. ಮತ್ತೆ ಸಾಫ್ಟ್ವೇರ್ ಕಂಪನಿಗಳು ಯಾರು ಕೂಡ ಹೋಗಕ್ ಆಗ್ತಾ ಇಲ್ಲ ಸಿಲ್ಕ್ ಬೋರ್ಡ್ ದಾಟಿ. ವಿಷಯದಲ್ಲಿ ಕರ್ನಾಟಕದ ಒಂದು ಉನ್ನತೀಕರಣಕ್ಕೆ ಯಾವ ರೀತಿಯಾಗಿ ಇದು ಡೆವಲಪ್ಮೆಂಟ್ ಅವ್ರಿಗೆ ಕಾಣಿಸ್ತಾ ಇದೆ. ಅವ್ರ ಬ್ರ್ಯಾಂಡ್ ಬೆಂಗಳೂರು ಅವ್ರಿಗೆ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸತೀಶ್ ರೆಡ್ಡಿ ಅವರು, ಥ್ಯಾಂಕ್ ಯು. ಹಾಗೆಯೇ ನಾವು ಇಲ್ಲಿಯ ಒಂದು ವಸತಿ ಪ್ರದೇಶಗಳಲ್ಲಿ ಹಾಗೆಯೇ ಆಜುಬಾಜುಗಳಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಕ್ಕಂಥ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ. ನಮ್ಮ ಜೊತೆಗೆ ಸ್ಥಳೀಯ ಶಾಸಕರಂತ ಓಕೆ, ಇಲ್ಲಿ ನಮ್ಮ ಜೊತೆಗೆ ಇಲ್ಲಿ ಏರಿಯಾ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಇರ್ತಕ್ಕಂಥ ಅಸೋಸಿಯೇಟ್ ಪ್ರೆಸಿಡೆಂಟ್ ಅವರು ತಮ್ಮ ಹೆಸರು ಸರ್? ಸ್ಪಂದನ್ ನಾಗರಿಕ ಅಂತ ಹೇಳಿ ಅವರನ್ನ ಮಾತಾಡ್ತಾ ಹೋಗ್ತೀನಿ. ಶ್ರೀಧರ ಸ್ಪಂದನ ನಾಗರಿಕ ವೇದಿಕೆಯಿಂದ ಇಲ್ಲಿ ಒಂದು ನಾವು ಸಂಘ ಸಂಸ್ಥೆ ಕಟ್ಕೊಂಡು ನಾವು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಟ್ ಮಾಡಿದ್ವಿ. ಈ ಪ್ರಾಬ್ಲಮ್ ಇದು ಇವತ್ತಿಂದಲ್ಲ, ಇದು 2 ವರ್ಷದಿಂದ ನಡೀತಾ ಇದೆ. ನಾವು ಪದೇ ನಾವು ಹೇಳ್ತಾನೆ ಇದೀವಿ. ಎಲ್ಲರೂ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಯಾವ ಕೆಲಸನೂ ಆಗ್ತಾ ಇಲ್ಲ. ಇಲ್ಲಿ ನಾವು ರೆಸಿಡೆಂಟ್ಸ್ ಎಲ್ಲ ನಮ್ಮ ಲೇಔಟಿಗೆ ಬಂದು ನೋಡಿದ್ರೆ
ಈ ಪೂರ್ತಿ ಲೇಔಟ್ ಮುಳುಗೋಗಿದೆ. ನಮಗೆ ಕಾಲು ಬಿಟ್ಟು ಹೊರಗಡೆ ಬರಕ್ ಆಗ್ತಾ ಇಲ್ಲ. ನಮಗೆ ಇಷ್ಟು ದಿನ ನಾವು ಹೇಳಿದ್ರು ಯಾರು ಒಬ್ರು ತಲೆಗೆ ಹಚ್ಕೋತಾ ಇಲ್ಲ. BBMP ಅವರು ಏನು ಕೆಲಸ ಮಾಡ್ತಾ ಇಲ್ಲ. ಹಾಗೆ ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯ ಏನು ಜಯನಗರ ಶಾಸಕರಾದಂತಹ CK ರಾಮಮೂರ್ತಿ ಅವರು ಕೂಡ ಇದ್ದಾರೆ. ಅವರು ಕೂಡ ಇವತ್ತು ಬಿಜೆಪಿಯ ಟೀಮ್ ನಲ್ಲಿ ಬಂದಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ಸ್ಥಳವನ್ನೆಲ್ಲ ನೋಡ್ತಾ ಇದ್ದೀರಿ, ನಿಮ್ಗೆ ಏನ್ ಅನಿಸ್ತಾ ಇದೆ ಎಲ್ಲ ವ್ಯವಸ್ಥೆಗಳನ್ನ ನೋಡ್ತಾ ಇದ್ದೀರಿ? ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬೆಂಗಳೂರು ಜನಗಳಿಗೆ ಉತ್ತರವನ್ನ ಕೊಡಬೇಕು. ಏನ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ರು, ಏನಾಯ್ತು ಬ್ರ್ಯಾಂಡ್ ಬೆಂಗಳೂರು? ಇವತ್ತು ಸಾವಿರಾರು ಕೋಟಿ ರೂಪಾಯಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು SWDಗೆ, ರಾಜಕಾಲುವೆಗೆ ಏನು ಕೊಟ್ಟಿದ್ದಾರೆ ಸುಮಾರು 3-4 ಸಾವಿರ ಕೋಟಿ.